ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂತ್ ಕೆ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC ವಾರ್ಷಿಕ ಪರೀಕ್ಷೆ 2026ಕ್ಕೆ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಕೀ ಉತ್ತರ ನೋಡ್ತಾ ಹೋಗೋಣ. ಈ ಒಂದು ಕ್ವಶನ್ ಪೇಪರ್ ವೇರಿ ಪಾಯಿಂಟು, ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೊಂದು ಪ್ಯಾಟರ್ನ್ ಪ್ರಕಾರ ನಿಮ್ಮೊಂದು ವಾರ್ಷಿಕ ಪರೀಕ್ಷೆಯ ಗಣಿತ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅರ್ಥ ಆಯ್ತು, ತುಂಬಾ ಇಂಪಾರ್ಟೆಂಟು. ಜೊತೆಗೆ ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಕೂಡ ಇದೇ ಪ್ಯಾಟರ್ನ್ ಇರ್ತದೆ. ಈಗ ಅಲ್ಲಿ ಚಾನಲ್ ನಿಮಗೆ 1-2 ಹಾಕಿದ್ದೀನಿ. ಟೋಟಲ್ ಇನ್ನು 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಟೋಟಲ್ ಆಗಿ 4 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಈಗಾಗಲೇ 1-2 ಹಾಕಿದ್ದೀನಿ, ಇದು 3ನೇದು. ಸೊ ನೆಕ್ಸ್ಟ್ 4 ಕೂಡ ಹಾಕ್ತೀನಿ, ತಪ್ಪದೆ ನೋಡ್ಕೊಳ್ಳಿ. ಈಗಾಗಲೇ ಚಾನಲ್ ಇರ್ತವೆ. ಪ್ಲೇಲಿಸ್ಟ್ ಇದೆ ಒಂದು SLC ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ಪ್ಲೇಲಿಸ್ಟ್ ಒಂದು ಮಾಡಿದ್ದೀನಿ. ಅಲ್ಲಿ ಹೋಗಿಬಿಟ್ರೆ ನಿಮಗೆ ಎಲ್ಲ ವಿಷಯಗಳ ಮಾಡಲ್ ಕ್ವಶನ್ ಪೇಪರ್ ಸಿಗ್ತವೆ. ತಪ್ಪದೆ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು. ಓಕೆ, ಚಾನಲ್ ಇರ್ತವೆ, ಹೋಗಿಬಿಟ್ಟು ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನುಕರು ಸಬ್ಸ್ಕ್ರೈಬ್ ಇಲ್ಲ, ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮಗೆ ಆನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಆಗಿರ್ಬೋದು, ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಎಲ್ಲ ಎಕ್ಸಾಮ್ಗೆ ಪಾಸಿಂಗ್ ಪೇಜ್ ಆಗಿರ್ಬೋದು, ಸ್ಕೋರಿಂಗ್ ಪೇಜುಗಳು, ಫಿಕ್ಸ್ ಬಂದೇ ಬರುತ್ತೆ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕಡೆ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ವಿಡಿಯೋ ಸಿಗ್ತವೆ. ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋ ಒಂದು ಲೈಕ್ ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ನಮಗೆ SLCಯಲ್ಲಿ ಅವರಿಗೆ ಶೇರ್ ಬಿಟ್ಟು ಹೇಳಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಸೊ ಈಗಾಗಲೇ ಚಾನಲ್ ನಿಮಗೆ 1-2 ಇರ್ತವೆ, ತಪ್ಪದೆ ಅನ್ಕೊಂಡು ನೋಡ್ಕೊಳ್ಳಿ. ಜೊತೆಗೆ ಎಲ್ಲ ವಿಷಯ ಇರ್ತವೆ, ಅನ್ಕೊಂಡು ನೋಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ, ಎಲ್ಲ ಬೋರ್ಡವ್ರು ನಿಮಗೆ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಆ ಕ್ವಶನ್ ಬ್ಯಾಂಕ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ಗಳು ನಿಮ್ಮೊಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬರೋದಿಲ್ಲ. ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇಲ್ಲ ಅಂದರೆ ಹೊಸ ವಿಡಿಯೋ ಹಾಕಿದ್ದೀನಿ, ಅದು ನೋಡ್ಕೊಳ್ಳಿ. ಚಾನಲ್ ಇರ್ತದೆ. ಅವು ಕ್ವಶನ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಅರ್ಥ ಆಯ್ತಾ? ಸೊ ಇವನ ಹತ್ರ ಯಾರೆಲ್ಲ ಕ್ವಶನ್ ಬ್ಯಾಂಕು ವಿಡಿಯೋ ಹಾಕಿದ್ದೀನಿ ಚಾನಲ್ಲಿ, ತಪ್ಪದೆ ನೋಡ್ಕೊಳ್ಳೋದನ್ನ, ಅಥವಾ ಲಿಂಕ್ ಕೆಳಗೆ ಇಟ್ಟಿರ್ತೀನಿ, ನೋಡ್ಕೋಬೋದು. ನೋಡ್ತಾ ಹೋಗೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು. SLC ಮಾದರಿ ಪ್ರಶ್ನೆ ಪತ್ರಿಕೆ 3 ಮಾದರಿ ಉತ್ತರಗಳು, ವಿಷಯ ಗಣಿತ, ಮಾಧ್ಯಮ ಕನ್ನಡ. ನೋಡ್ತಾ ಹೋಗೋಣ. ಈಗಾಗಲೇ 1-2 ತಪ್ಪದೆ ನೋಡ್ಕೊಳ್ಳಿ, ಇದು 3ನೇದು. ಸೊ ನೆಕ್ಸ್ಟ್ ಇನ್ನೊಂದು 2 ಡೇಸಲ್ಲಿ 4ನೇ ಹಾಕ್ತೀನಿ. ಮೊದಲು ನಿಮಗೆ 8 ಮಲ್ಟಿಪಲ್ ಕ್ವಶನ್ ಇರ್ತವೆ. ಫಸ್ಟ್ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ ಇರ್ತವೆ. ಸೊ ನಾನು ಮೇನ್ ಮೇಲೆ ಹೇಳ್ತಾ ಹೋಗ್ತೀನಿ. ಈಗಾಗಲೇ 1-2 ಹೇಳಿದ್ದೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಭೌತಿಕ ಪ್ರಶ್ನೆಗಳು ನಿಮಗೆ 8 ಇರ್ತವೆ. 1ನೇ ಪ್ರಶ್ನೆ ನೋಡಿ, 3x + 2ky = 2 ಮತ್ತು 2x + 5y + 1 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೆಯ ಬೆಲೆ ಕೇಳಿದರೆ. ಆಲ್ಮೋಸ್ಟ್ ಈ ಒಂದು ಕ್ವಶನ್ ಬರ್ಬೋದು ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ಗೆ. ಕೆನ ಬೆಲೆ ಕೇಳ್ತಾರೆ, ಎಷ್ಟಾಗಬಹುದು? ಸರಿಯಾದ ಉತ್ತರ ಕೆನ ಬೆಲೆ ಆಪ್ಷನ್ ಸಿ 15/4 ಆಗ್ತದೆ. ಕೆನ ಬೆಲೆ ಆಗ್ತದೆ. ಇದಕ್ಕೆ 1 ಅಂಕ ಇರ್ತದೆ, ನೋಡ್ಕೊಳ್ಳಿ. 15/4 ಕೆನ ಬೆಲೆ ಕೇಳ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಕ್ವಶನ್ 2, ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು, ಯಾವ ಸಂಖ್ಯೆ ಆಗಿರ್ಬೋದು ಅದು? ಆಪ್ಷನ್ ಸಿ ಅವಿಭಾಜ್ಯ ಸಂಖ್ಯೆಗಳು. ಇದು ಸರಿಯಾದ ಉತ್ತರ. ಈ ರೀತಿ ನಿಮಗೆ ವಾಕ್ಯ ರೂಪದ ಪ್ರಶ್ನೆಗಳನ್ನ ಮಲ್ಟಿಪಲ್ ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ ಚೆನ್ನಾಗಿ. ನಮ್ಮ ಪ್ರಶ್ನೆಗೆ 3, ಒಂದು ಆಯತದ ಉದ್ದವು ಅದರ ಅಗರದ 3ರಷ್ಟಿದೆ. ಆಯತದ ವಿಸ್ತೀರ್ಣ 75 cm². ಆಯತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯುವ ವರ್ಗ ಸಮೀಕರಣವು ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. 3x² - 75 = 0 ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ 4, ಒಂದು ಸಮಾಂತರ ಶ್ರೇಣಿಯಲ್ಲಿ n ನೇ ಪದ n = 2n - 1 ಆದರೆ ಅದರ 4ನೇ ಪದ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ಎಷ್ಟಾಗ್ತದೆ? ಆಪ್ಷನ್ ಬಿ 7 ಆಗ್ತದೆ. 4ನೇ ಪದ ಎಷ್ಟಾಗ್ತದೆ? 7 ಆಗ್ತದೆ. ಓಕೆ, ತುಂಬಾ ಈಸಿ. n ಪದದಲ್ಲಿ ನೋಡಬೇಕು, 4ನ ತಂದು ಹಾಕಬೇಕು. ಆಯ್ತಾ? n ಪದದಲ್ಲಿ ಏನು ಕೊಟ್ಟಿದ್ದಾರಲ್ಲ, ಅಲ್ಲಿ 4ನೇ ಪದ ಹಾಕಿದ್ದಾರೆ, 4ನೇ ಪದ ಅಂತ ಹಾಕಿದರೆ ನಿಮಗೆ ಉತ್ತರ ಸಿಗ್ಬಿಡ್ತದೆ. ನಂತರ ಕ್ವಶನ್ 5, ಈ ಕೆಳಗಿನಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿ ಕೇಳಿದರೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಯಾವುದಾಗ್ಬೋದು? ಗೆಸ್ ಮಾಡಿ ನೋಡೋಣ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಯಾವುದೇ 2 ಸಮಬಾಹು ತ್ರಿಭುಜಗಳು. ಆಪ್ಷನ್ ಬಿ, ಯಾವುದೇ 2 ಸಮಬಾಹು ತ್ರಿಭುಜಗಳು ಆಗ್ತದೆ. ನಂತರ 6ನೇ ಪ್ರಶ್ನೆ ನೋಡಿ, ತ್ರಿಜ್ಯ r ಮಾನಗಳನ್ನು ಹೊಂದಿರುವ ಗೋಳದ ಘನಫಲವು ವಿ ಕಂಡುಹಿಡಿಯುವ ಸೂತ್ರ ಯಾವ್ದು ಬರ್ತದೆ? ಗ್ಯಾಸ್ ಮಾಡಿ. ಈ ರೀತಿ ಕೊಡ್ತಾರೆ, ಕನ್ಫ್ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಸಿಮಿಲರ್ ಆಪ್ಷನ್ ಕೊಡ್ತಾರೆ. ಯಾವುದಾಗ್ಬೋದು? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ ಇದು ಸರಿಯಾದ ಉತ್ತರ. 4/3 5r³ ಘನಮಾನಗಳು ಆಗ್ತದೆ. ಇದು ಸರಿಯಾದ ಉತ್ತರ. ವಿ = ಅಂತ ಬರ್ತದೆ. ಓಕೆ, ಸೊ ಸಿಮಿಲರ್ ಆನ್ಸರ್ ಕೊಟ್ಟಿರ್ತಾರೆ ನಮಗೆ. ಅರ್ಥ ಆಯ್ತಾ? ನೋಡಿ, ಸಿಮಿಲರ್ ಆನ್ಸರ್ ಕೊಟ್ಟಿರ್ತಾರೆ. 2/3 ಕೊಟ್ಟಿರ್ತಾರೆ, ಅದೇ ರೀತಿ 4/3 ಕೊಟ್ಟಿರ್ತಾರೆ. ಸೊ ಈ ರೀತಿ ಸಿಮಿಲರ್ ಆನ್ಸರ್ ಕೊಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಕನ್ಫ್ಯೂಸ್ ಹಾಕೋಬಿಡಿ, ಕರೆಕ್ಟಾಗಿ ಗಮನ ಕೊಟ್ಬಿಟ್ಟು ಆನ್ಸರ್ನ ಬರೀರಿ. ನಂತರ ಹೋಗಿ ನಾವು ಕ್ವಶನ್ ನಂಬರ್ 7, ಮಧ್ಯಾಂಕ ಕೇಳಿದರೆ ಮಧ್ಯಾಂಕವು
ಇಲ್ಲಿ ಕೇಳಿದರೆ ಎಫ್ ಪ್ರತಿನಿಧಿಸೋದು ಕೇಳಿದರೆ ಈ ರೀತಿ ಒಂದು ಸೂತ್ರ ಕೊಡ್ತಾರೆ. ಆ ಸೂತ್ರದಲ್ಲಿ ಎಫ್ ಅನ್ನು ಕೇಳ್ಬೋದು, ಅಥವಾ ನಮಗೆ ಸರಾಸರಿ ಸೂತ್ರ ಕೊಟ್ಬಿಟ್ಟು ಅಲ್ಲಿರೋ ಯಾವುದೋ ಒಂದು ಕೇಳ್ಬೋದು. ಅರ್ಥ ಆಯ್ತಾ? ಎಫ್ ಕೇಳಿದರೆ ಇಲ್ಲಿ, ಅಥವಾ ಮಧ್ಯಾಂಕನ ಕೊಟ್ಬಿಟ್ಟು ಸಿ ಕೇಳ್ಬೋದು, ಎನ್ ಕೇಳ್ಬೋದು, ಈ ರೀತಿ ಕೇಳ್ತಾರೆ. ಏನಾಗ್ಬೋದು? ಎಫ್ ಏನು ಪ್ರತಿನಿಧಿಸುತ್ತೆ ನಿಮಗೆ? ಮಧ್ಯಾಂಕ ಇರುವ ವರ್ಗಾಂತರದ ಕೆಳಮಿತಿ, ವರ್ಗಾಂತರದ ಗಾತ್ರ, ಮಧ್ಯಾಂಕ ಇರುವ ವರ್ಗಾಂತರ ಆವೃತ್ತಿ, ಸಂಚಿತ ಆವೃತ್ತಿ. ಏನಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ, ಮಧ್ಯಾಂಕ ಇರುವ ವರ್ಗಾಂತರದ ಆವೃತ್ತಿ. ಡೋಂಟ್ ವರಿ, ಇವೆಲ್ಲ ನಮ್ಮ LB ಕ್ವಶನ್ ಇರ್ತವೆ. ತಪ್ಪು ಓದ್ಕೊಳ್ಳಿ, ಅವು ಕ್ವಶನ್ಸ್ ಬರ್ತವೆ. ತುಂಬ ಟಫ್ ಇಲ್ಲ ಈ ವರ್ಷ. 4 ಮಾಲ್ ಕ್ವಶನ್ ನೋಡ್ಕೊಳ್ಳಿ, 4 ಮಾಲ್ ಕ್ವಶನ್ ಪೇಪರ್ಸು ಜೊತೆಗೆ ಒಂದು ಬ್ಲೂ ಪ್ರಿಂಟ್ ಇಟ್ಕೊಳ್ಳಿ. ಅಷ್ಟೇ ಅಲ್ಲದೆ LB ನೋಡ್ಕೊಳ್ಳಿ. ಈ 3 ಬಿಟ್ಟು ಯಾವುದೇ ಕ್ವಶನ್ಗಳು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರೋದಿಲ್ಲ. ಸೊ 3ನ ಪರ್ಫೆಕ್ಟಾಗಿ ಕಲ್ತ್ರಿ ನೀವು. ಈಗಾಗಲೇ ನಿಮಗೆ ಸ್ಕೂಲಲ್ಲಿ ಹೇಳಿರ್ತಾರೆ, LB ಕ್ವಶನ್ಸ್ ಎಲ್ಲ ಹೇಳಿರ್ತಾರೆ. ಅವು ಪ್ಲಸ್ ಇವನ್ನೆಲ್ಲ ಓದ್ಕೊಳ್ಳಿ, ಆರಾಮಾಗಿ ನೀವು ಸ್ಕೋರ್ ಮಾಡ್ತೀರಾ ಮತ್ತು ಪಾಸನ್ನು ಕೂಡ ಆಗ್ತೀರಾ. ತುಂಬ ಟಫ್ ಏನೋದಿಲ್ಲ. ಈ ವರ್ಷ ತುಂಬ ಲಕ್ಕಿ ನೀವು, ಯಾಕಂದರೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಕೂಡ ಕಡಿಮೆ ಮಾಡಿದ್ದಾರೆ. ಎಷ್ಟು? 33 ಮಾಡಿದ್ದಾರೆ. ಅರ್ಥ ಆಯ್ತಾ? 33 ಮತ್ತೆ ಗುಡ್ ನ್ಯೂಸ್ ಏನಂದರೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ನ ಹಾಕಿದ್ದಾರೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಿಮ್ಮ ಶಾಲೆಯಲ್ಲಿ 20 ಇಂಟರ್ನಲ್ ಕೊಟ್ಟರೆ ಅಂತ ಇಟ್ಕೊಳ್ಳಿ, ನೀವು ಎಷ್ಟು ಬರಬೇಕು? 20 + 13, ಟೋಟಲಾಗಿ 33 ತಗೊಂಡು ಪಾಸ್ ಆಗ್ತೀರಾ. ಈ ರೀತಿ ಎರಡನ್ನು ಕೊಡಿಸ್ತಾ ಇದ್ದಾರೆ. ಸೊ ಇದೊಂದು ಗುಡ್ ನ್ಯೂಸು. ಮತ್ತು ನಿಮಗೆ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಆ ಕ್ವಶನ್ ಬ್ಯಾಂಕ್ ಬಿಟ್ಟು ಬೇರೆ ಯಾವುದು ಕ್ವಶನ್ ಬರೋದಿಲ್ಲ. ಅಷ್ಟು ಓದ್ಕೊಂಡ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ ಮತ್ತು ಪಾಸ್ ಆಗ್ತೀರಾ. ಅರ್ಥ ಆಯ್ತಾ? ಸೊ ಇನ್ನೂ ಕೂಡ ಯಾಕೆ ಕ್ವಶನ್ ಬ್ಯಾಂಕ್ ಇಲ್ಲ. ಸೊ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಚಾನಲ್ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಅಥವಾ ನಿಮ್ಮ ಸ್ಕೂಲಲ್ಲಿ ಹೇಳ್ರಿ, ಅವರು ಕೂಡ ಕೊಡ್ತಾರೆ ನಿಮಗೆ ಕ್ವಶನ್ ಬ್ಯಾಂಕ್ಗಳನ್ನ, ಓದ್ಕೊಳ್ಳಿ ಚೆನ್ನಾಗಿ. ಸೊ 8ನೇ ಕ್ವಶನ್ ನೋಡಿ, P of x = 5x + 3. ಈ ಬಹುಪದೋಕ್ತಿಯ ಶೂನ್ಯತೆಯು ಏನಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ, -3 / 5 ಆಗ್ತದೆ. -3 / 5 ಅನ್ನೋದು ಸರಿಯಾದ ಉತ್ತರ. ನಂತರ ಹೋಗಿ ನಾವು 2ನೇ ಮೇನು, ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಅಂಕದ 8 ಪ್ರಶ್ನೆ ಇರ್ತವೆ, ಟೋಟಲಾಗಿ 8 ಅಂಕ. ನೋಡಿ, ಪ್ರಶ್ನೆ ಸಂಖ್ಯೆ 9 ರಿಂದ 16 ನೇರ ಉತ್ತರಕ್ಕೆ ಪೂರ್ಣಾಂಕಗಳನ್ನು ನೀಡುವುದು. ನೇರ ಉತ್ತರಕ್ಕೆ ನಮಗೆ ಪೂರ್ಣಾಂಕಗಳು ಕೊಡ್ತಾರೆ ಅವರು. ನೋಡಿ, 9ನೇ ಪ್ರಶ್ನೆ ಏನು ಕೇಳಿದ್ದಾರೆ? ಚಿತ್ರದಲ್ಲಿ DE ಸಮಾಂತರ BC ಆಗಿದೆ. BD = 7.2 ಸೆಂಟಿಮೀಟರ್, A = 1.8 ಸೆಂಟಿಮೀಟರ್ ಮತ್ತು EC = 5.4 ಸೆಂಟಿಮೀಟರ್ ಆದರೆ AD ಯ ಉದ್ದವನ್ನು ಕಂಡುಹಿಡಿಯಿರಿ. AD ಉದ್ದ ಕೇಳಿದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಆ ಒಂದು ತ್ರಿಭುಜವನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ಅರ್ಥ ಆಯ್ತಾ? ಏನು ಕೊಟ್ಟಿದ್ದಾರೆ ಅವರು? ಸೊ ಎಷ್ಟು ಬರ್ತದೆ? AD = 2.4 ಸೆಂಟಿಮೀಟರ್ ಬರ್ತದೆ. ಅರ್ಥ ಆಯ್ತಾ? ಇದು ಯಾವ ಅನ್ವಯ ಬರ್ತದೆ? ಥಿಯೆಲ್ಸ್ನ ಪ್ರಮೇಯದ ಅನ್ವಯನ ಕಣಿಬೇಕು. ಥಿಯೆಲ್ಸ್ನ ಪ್ರಮೇಯದ ಅನ್ವಯ ಬರ್ತದೆ. ಈ ಕ್ವಶನ್ ಕೂಡ ಬರ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 15, ಮೂಲ ಬಿಂದುವಿನಿಂದ P of A, B ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ. ತುಂಬಾ ಈಸಿ. D = √A² + B². ಇದೆ ನೋಡಿ, ಈ ಸೂತ್ರ ನೆನಪಿಟ್ಕೊಳ್ಳಿ, 1 ಅಂಕಕ್ಕೆ ಬರ್ಬೋದು. 11ನೇ ಪ್ರಶ್ನೆ, ವರ್ಗ ಬಹುಪದೋಕ್ತಿಯ P of x = x² - 9x + 20 ರಲ್ಲಿ F1ರ ಬೆಲೆಯನ್ನು ಕಂಡುಹಿಡಿಯಿರಿ. F1 ಬೆಲೆ ಕೇಳಿದರೆ ಎಷ್ಟಾಗ್ತದೆ? 12 ಬರ್ತದೆ. ಉತ್ತರ 12 ಬರ್ತದೆ. ತುಂಬಾ ಈಸಿ, ನೋಡ್ಕೊಳ್ಳಿ. 1ರ ಬೆಲೆ ಕೇಳಿದರೆ, ಸೊ ಅಲ್ಲಿ x ಜಾಗದಲ್ಲಿ 1 ಹಾಕಿದರೆ ಉತ್ತರ ಸಿಗ್ತದೆ ನಿಮಗೆ. ತುಂಬಾ ಈಸಿ. x ಜೊತೆಯಲ್ಲಿ 1 ಹಾಕಬೇಕು. ನೋಡಿ, x ಜಾಗದಲ್ಲಿ 1 ಹಾಕಿದರೆ ನಿಮಗೆ ಉತ್ತರ ಬರ್ತದೆ, 12 ಬರ್ತದೆ. ತುಂಬಾ ಈಸಿ ಇರ್ತವೆ. 12ನೇ ಪ್ರಶ್ನೆ ನೋಡ್ಕೊಂಡಿರ್ತೀರ, ಏನು ಕ್ವಶನ್ಸು ನಾವು ಕರೆಕ್ಟ್ ಆಗಲಿ ಅಂತಾರೆ. ಕರೆಕ್ಟ್ ಆಗಲಿ ಏನಿಲ್ಲ, ನಿಮಗೆ ಒಂದು ಸ್ಟೆಪ್ಪಿಗೆ 1 ಅಂಕ ಇರ್ತದೆ. ಅರ್ಥ ಆಯ್ತಾ? ಸೂತ್ರ ಬರಬೇಕಂತೇನಿಲ್ಲ. ಸೊ ನೀವು ಅರ್ಧ ಸ್ಟೆಪ್ ಮಾಡಿದರೆ ಅರ್ಧ ಅಂಕ ಇರ್ತದೆ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಸ್ಕೊಡ್ತಾರೆ. ಮುಂದೆ ಹೇಳ್ತೀನಿ, ಸ್ವರ್ಥ ಆಗೋದಿಲ್ಲ ನಿಮಗೆ, ಮುಂದೆ ಹೇಳ್ತೀನಿ ಯಾವ್ದು ಬರ್ತಂತ. 12ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12 ಆದರೆ ಆ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ. 4ನೇ ಪದ ಕೇಳಿದರೆ ಸೊ ಏನು ಮಾಡಬೇಕು? A4 = S4 - S3 ಮಾಡಬೇಕು. ಅರ್ಥ ಆಯ್ತಾ? ತುಂಬಾ ಈಸಿ. S4 - S3 ಮಾಡಿದರೆ 20ರಲ್ಲಿ ಎಷ್ಟು ಕಳಿಬೇಕು? 12ನೇ ಕಳೆದರೆ ನಿಮಗೆ A4 ಸಿಗ್ತದೆ, 8 ಬರ್ತದೆ. ತುಂಬಾ ಈಸಿ ನೋಡಿ. ಅರ್ಥ ಆಯ್ತಾ? S4ರಲ್ಲಿ S3 ಕೇಳಬೇಕು. 20ರಲ್ಲಿ 12 ಕಳೆದರೆ A4 ಸಿಕ್ಬಿಡ್ತದೆ. ಈ ರೀತಿ ಈಸಿ ಕ್ವಶನ್ಸ್ ಇರ್ತವೆ. ತುಂಬ ಸುಲಭ ಪ್ರಶ್ನೆ ಇರ್ತವೆ, ಬಿಡಿಸ್ಬೋದು ಎಲ್ಲರೂ ಕೂಡ. ಆದರೆ ನಿಮಗೆ ಟೆಕ್ನಿಕ್ ಗೊತ್ತಿರಬೇಕು. ನಿಮಗೆ ಬಿಡಿಸೋದು ಗೊತ್ತಿಲ್ಲ ಅಂದರೆ ಇವಾಗ ಟಫ್ ಆಗ್ತದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗಲೇ LB ಕ್ವಶನ್ ಪೇಪರ್ ಇವೆ ನಿಮ್ಮ ಹತ್ರ, ಮತ್ತು LB ಕ್ವಶನ್ ಬ್ಯಾಂಕ್ ಇದೆ, ಅದನ್ನು ಓದ್ಕೊಳ್ಳಿ ಚೆನ್ನಾಗಿ. ಅಲ್ಲಿ ಕ್ವಶನ್ಸೇ ಬರ್ತವೆ. ಇನ್ನು 13 ಏನು ಕೇಳಿದರೆ, 40 ಸೆಂಟಿಮೀಟರ್ × 22 ಸೆಂಟಿಮೀಟರ್ ಅಳತೆಯ ಒಂದು ಆಯತಾಕಾರದ ಕಾಗದ ಹಾಳೆಯನ್ನು ಸುರುಳಿಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರ್ ತಯಾರಿಸಿದೆ. ಆ ಸಿಲಿಂಡರ್ನ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ತ್ರಿಜ್ಯ ಕೇಳಿದರೆ ಸೂತ್ರ ಯಾವುದು? C = 2πr ಬರ್ತದೆ. ತುಂಬಾ ಈಸಿ. 22 = 2 × 22 / 7 × r ಅಂತ ಬಂದಾಗ 2r = 7 ಎಷ್ಟು ಬರ್ತದೆ? r = 3.5 ಸೆಂಟಿಮೀಟರ್ ಬರ್ತದೆ. ಟೋಟಲಾಗಿ 1 ಅಂಕ. ಪ್ರತಿ ಸ್ಟೆಪ್ಪಿಗೆ ಅರ್ಧ ಅಂಕ ಇರ್ತದೆ ನಿಮಗೆ. ಅರ್ಧ ಅಂಕ ಪ್ಲಸ್ ಅರ್ಧ ಅಂಕ 1 ಅಂಕ ಕೊಡ್ತಾರೆ. ಬರೀ ಸೂತ್ರ ಬರೆದ್ರೆ ನಿಮಗೆ ಅರ್ಧ ಅಂಕ ಸಿಗ್ತದೆ. 2πr ನೆನ್ಬಿಟ್ಕೊಳ್ಳಿ. ಒಂದು ಚಾರ್ಟ್ ಇದೆ ನೋಡಿ, ಆ ಚಾರ್ಟ್ ನೆನ್ಬಿಟ್ಕೊಳ್ಳಿ, ಅದರಲ್ಲಿ ನಿಮಗೆ ಕ್ವಶನ್ಸ್ ಬಂದೇ ಬರ್ತವೆ. ಇನ್ನು 14, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ನಕ್ಷೆಯನ್ನು ಕೆಳಗೆ ತೋರಿಸಿದೆ. ಹಾಗಾದರೆ ಈ ಜೋಡಿ ಎಷ್ಟು ಪರಿಹಾರವನ್ನು ಹೊಂದಿದೆ? ಕರೆಕ್ಟಾಗಿ ನೋಡ್ಕೊಳ್ಳಿ ನಕ್ಷೆಯನ್ನು. ಇಲ್ಲಿ ಯಾವುದೇ ಪರಿಹಾರನ ಹೊಂದಿರೋದಿಲ್ಲ. ಅರ್ಥ ಆಯ್ತಾ? ಯಾವುದೇ ಪರಿಹಾರನ ಹೊಂದಿರೋದಿಲ್ಲ. ಯಾವುದೇ ಪರಿಹಾರಗಳಿರೋದಿಲ್ಲ ಅಂತ ಬರೀಬೇಕು. ಯಾವುದೇ ಪರಿಹಾರಗಳಿರೋದಿಲ್ಲ. ನಂತರ 15ನೇದು ಏನು ಕೇಳಿದರೆ,
ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಆದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ 4 ಎಯ ಬೆಲೆಯನ್ನು ಕಂಡುಹಿಡಿಯಲು ಕೇಳಿದರೆ ಎಷ್ಟು ಆಗ್ಬೋದು ನೋಡ್ಕೊಳ್ಳಿ ಉತ್ತರವನ್ನು. ಸೊ 1 ಬರ್ತದೆ. ಓಕೆ, ಎಷ್ಟು ಬರ್ತದೆ? 1ರಲ್ಲಿ ಆದೇಶಿಸಿದಾಗ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1, ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ 4 ಎ ಈಕ್ವಲ್ ಟು 1 ಬರ್ತದೆ. ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ಇನ್ನು 16 ಎ ಘಟನೆಯ ಸಂಭವನೀಯತೆಯು 1/5 ಮತ್ತು ಎನ್ ಎ ಈಕ್ವಲ್ ಟು 2 ಆದರೆ ಎನ್ ಎಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಎನ್ ಎಸ್ ಬೆಲೆ ಎಷ್ಟಾಗ್ಬೋದು? 10 ಬರ್ತದೆ ನೋಡಿ. 10 ಸರಿಯಾದ ಉತ್ತರ. ನಂತರ ಹೋಗೋಣ ಥರ್ಡ್ ಮೇನ್ ನಿಮಗೆ ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಅಂಕದ 8 ಪ್ರಶ್ನೆ ಇರ್ತವೆ, ಟೋಟಲ್ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ ಫಿಕ್ಸ್ ಬಂದ ಪ್ರಶ್ನೆಗಳು ಹೇಳ್ತಾ ಹೋಗ್ತೀನಿ ನೋಡಿ. 17 ಪ್ರಶ್ನೆ ಇದೇ ಇರ್ತದೆ. 2 ಮಾರ್ಕ್ಸಿಗೆ ಒಂದು ಕೇಳ್ತಾರೆ, ಯಾವುದು ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ 2 ಮಾರ್ಕ್ಸಿಗೆ ಕೇಳ್ತಾರೆ. ತುಂಬಾ ಇಲ್ಲ, ಒಂದು 4-5 ಕ್ವಶನ್ಸ್ ಇವೆ. ಸೊ ಅವ್ನು ತಪ್ಪದೆ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಬಂದೇ ಬರ್ತದೆ. ಇಲ್ಲಿ ಯಾವ್ದು ಕೇಳಿದರೆ 2+√3 ಒಂದು ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸ್ಬೇಕು ನೀವು. ತುಂಬಾ ಈಸಿ, ಇದನ್ನ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದ್ಸಲ ಪರ್ಫೆಕ್ಟಾಗಿ ಓದ್ಕೊಂಡು ಹೋದರೆ ಬರಿಬೋದು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಹೋಗೋಣ 18. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಸ್ಪರ್ಶಿಗಳಾಗಿವೆ. ಏನು ಕೇಳಿದ್ದಾರೆ ಅವರು? ಪಿ ಈಕ್ವಲ್ ಟು 4 ಸೆಂಟಿಮೀಟರ್ ಮತ್ತು ಕೋನ ಎ ಪಿ ಯು ಈಕ್ವಲ್ ಟು 40 ಡಿಗ್ರಿ ಆದರೆ ಕೋನ ಎ ಒ ಬಿನ ಅಳತೆ ಮತ್ತು ಪಿ ಬಿಯ ಉದ್ದವನ್ನು ಕಂಡುಹಿಡಿಯಿರಿ. ಪಿ ಬಿ ಉದ್ದ ಕೇಳಿದರೆ ಪಿ ಬಿ ಉದ್ದ ನೋಡ್ಕೊಳ್ಳಿ. ಪಿ ಬಿ ಉದ್ದ ಕೇಳಿದರೆ ನೋಡ್ಕೊಳ್ಳಿ ಏನು ಬರ್ಬೋದು ಉತ್ತರ. ಓಕೆ, ಎಷ್ಟು ಬರ್ತದೆ? ಪಿ ಎ ಈಕ್ವಲ್ ಟು ಪಿ ಬಿ ಈಕ್ವಲ್ ಟು 4 ಸೆಂಟಿಮೀಟರ್ ಬರ್ತದೆ. ಅರ್ಥ ಆಯ್ತಾ? ಕೋನ ಎ ಒ ಬಿ 100 ಡಿಗ್ರಿ ಬರ್ತದೆ. ಕೋನ ಎ ಒ ಬಿ ಎಷ್ಟು ಬರ್ತದೆ? 100 ಡಿಗ್ರಿ. ಬಾಹ್ಯ ಬಿಂದು ವೃತ್ತ ಕೇಳಿದ ಸ್ಪರ್ಶಿಸುವ ಉದ್ದವು ಸಮನಾಗಿರುತ್ತವೆ. ಇದಕ್ಕೆ ಅರ್ಧ ಅಂಕ ಇರ್ತದೆ. ಅರ್ಥ ಆಯ್ತಾ? ಬಾಹ್ಯ ಬಿಂದು ವೃತ್ತ ಕೇಳಿದ ಸ್ಪರ್ಶಿಗಳ ಉದ್ದವು ಸಮನಾಗಿರುತ್ತದೆ. ಟೋಟಲಾಗಿ 2 ಅಂಕ. 19 ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಧಿಸುವ ವಿಧಾನದಿಂದ ಬಿಡಿಸಿ. ಇಲ್ಲಿ ವರ್ಧಿಸಿ ಕೇಳಿದರೆ ಕೆಲವೊಂದ್ಸಲ ಆದೇಶವಾಗಿ ಕೇಳ್ಬೋದು. ಅರ್ಥ ಆಯ್ತಾ? ಆದೇಶ ವಿಧಾನದಿಂದ ಬಿಡಿಸಿ ಕೇಳ್ಬೋದು, ವರ್ಧಿಸುವ ಕೇಳ್ಬೋದು, ಅಥವಾ ಒಮ್ಮೆ ಡೈರೆಕ್ಟಾಗಿ ಏನು ಕೊಡ್ತಾರೆ? ಬಿಡಿಸಿ ಅಂತ ಕೊಡ್ತಾರೆ. ಜೋಡಿಯನ್ನು ಬಿಡಿಸಿ ಅಂತ ಕೊಡ್ತಾರೆ. ಯಾವುದೇ ವಿಧಾನ ಕೊಡೋದಿಲ್ಲ ಅವರು. ಅವಾಗ ನಮ್ಮ ಎಷ್ಟು ವಿಧಾನ ಬಳಸ್ಬೋದು. ಅವರು ಸ್ಪೆಸಿಫಿಕಾಗಿ ಕೊಟ್ಟರೆ ವರ್ಧಿಸೋದು ಕೊಟ್ಟರೆ, ಆದೇಶ ಕೊಟ್ಟರೆ ಅದನ್ನೇ ಬಿಡಿಸ್ಬೇಕು. ಅಥವಾ ಏನು ಕೊಟ್ಟಿಲ್ಲ ಅಂದರೆ ಬಿಡಿಸಿ ಅಂತ ಕೊಟ್ಟರೆ ನೀವು ನಿಮ್ಮ ಇಷ್ಟದ ವೇಯಲ್ಲಿ ಬಿಡಿಸ್ಬೋದು. ಅರ್ಥ ಆಯ್ತಾ? ನಿಮ್ಮ ಇಷ್ಟದ ವಿಧಾನ ಬಿಡಿಸ್ಬೋದು. ನಿಮ್ಮ ಇಷ್ಟದ ವಿಧಾನವನ್ನು ನೀವು ಬಿಡಿಸ್ಬೋದು. ನಿಮಗೆ ಇಷ್ಟ ಬಂದಾಗೆ ವರ್ಧಿಸಿ ಬಿಡಿಸ್ಬೋದು, ಆದೇಶ ಬಿಡಿಸ್ಬೋದು, ನಿಮ್ಮ ಇಷ್ಟ. ಆದರೆ ಕೇಳೋರು ವರ್ಧಿಸು ಅಂತ ಕೊಟ್ಟಾಗ ವರ್ಧಿಸೋ ವಿಧಾನ ಬಳಸಬೇಕು. ಅರ್ಥ ಆಯ್ತಾ? ಕನ್ಫ್ಯೂಸ್ ಹಾಕೋಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 2x + y = 10, x - y = 2. ಎಷ್ಟು ಬರ್ತದೆ? x = 4 ಬರ್ತದೆ. x = 4 ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ 2 ಅಥವಾ 1 2ರಲ್ಲಿ ಆದೇಶಿಸಬೇಕು. 1ರಲ್ಲಿ ಎಷ್ಟು ಬರ್ತದೆ? y = 2 ಬರ್ತದೆ. ತುಂಬಾ ಈಸಿ ಪ್ರಶ್ನೆ. ಸೊ 2 ಮಾರ್ಕ್ಸ್ ಆರಾಮಾಗಿ ಪಡ್ಕೋಬೋದು. ನಂತರ 20 ಏನು ಬರ್ತದೆ? 20 ಕ್ವಶನ್ನು. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 1 ಮತ್ತು 14ನೇ ಪದವು 53 ಆದರೆ 53 ಅದು 53 ಆದರೆ ಈ ಶ್ರೇಣಿ ಎನ್ನನೇ ಪದ ಕೇಳಿದರೆ ಎನ್ನನೇ ಪದವನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ, ತುಂಬಾ ಈಸಿ. ಸೂತ್ರ ಯಾವುದು? ಸೂತ್ರದ ಬೆಲೆಗಳನ್ನು ಆದೇಶಿಸಬೇಕು. ಅರ್ಥ ಆಯ್ತಾ? a1 = 1 ಮತ್ತು a14 = 53. ಏನು ಸೂತ್ರ ಯಾವುದು? an = a + n - 1 d ಬರ್ತದೆ. ಅರ್ಥ ಆಯ್ತಾ? ಈ ಸೂತ್ರ ನೆನಪಿಟ್ಕೊಳ್ಳಿ. ಇದಕ್ಕೆ ಅರ್ಧ ಅಂಕ ಇರ್ತದೆ. ಕೇವಲ ನಿಮಗೆ ಆನ್ಸರ್ ಸರಿ ಆಗ್ಬೇಕಂತ ಏನಿಲ್ಲ, ಉತ್ತರ ಕರೆಕ್ಟ್ ಆಗ್ಬೇಕಂತ ಏನೂ ಉದ್ದೇಶ ಇಲ್ಲ ಅವ್ರದ್ದು. ಅರ್ಥ ಆಯ್ತಾ? ಸೊ ನಿಮಗೆ ಉತ್ತರ ಕರೆಕ್ಟಾಗಿ ಮಾತ್ರ ಮಾಡ್ಕೊಡ್ತಾರೆ, ಯಾವುದೇ ರೀತಿ ಇಲ್ಲ. ನಿಮಗೆ ಪ್ರತಿ ಸ್ಟೆಪ್ಗೆ ಮಾರ್ಕ್ಸ್ ಅರ್ಥ ಆಯ್ತಾ? ಸೂತ್ರಿಗೆ ಅರ್ಧ ಅಂಕ, ಮತ್ತೊಂದು ಸ್ಟೆಪ್ ಮಾಡಿದರೆ ಮತ್ತೊಂದು ಅರ್ಧ ಅಂಕ, ಈ ರೀತಿ ಅರ್ಧ ಅಂಕ ಅಂತ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಇಲ್ಲಿ ನೋಡ್ಕೋಬೋದು ನೀವು, ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಂಬಿಟ್ಟು ನೀವು ಈ ರೀತಿ ಬಿಡಿಸಿ. ಸೊ ಯಾವುದು ಕ್ವಶನ್ ಬಿಟ್ಟು ಬರ್ಕೋಬೇಡಿ. ನಿಮ್ಗೆ ಕರೆಕ್ಟ್ ಆಗಿಲ್ಲ ಅಂದರೆ ಬಿಡಕ್ಕೆ ಹೋಗಬೇಡಿ. ಆ ಒಂದು ಕ್ವಶನ್ ಬಿಡಿಸಿ ಬನ್ನಿ. ನಿಮಗೆ ಪೂರ್ತಿ ಪ್ರಮಾಣದ ಕುಳ್ಳಿ ಅಂದರೂ 2 ಅಂಕಕ್ಕೆ ಒಂದು ಅರ್ಧ ಅಂಕ ಅಥವಾ 1 ಅಂಕ ಅಥವಾ 1.5 ಅಂಕ ಕೊಡ್ತಾರೆ. ಅಥವಾ 4 ಅಂಕದ ಪ್ರಶ್ನೆಗಳಲ್ಲಿ 4 ಅಂಕದಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಕನಿಷ್ಠ ಅಂದರೂ ಒಂದು 2 ಅಂಕ ಕೊಡ್ತಾರೆ. ನೀವು ಬಿಡಿಸಿದ್ದೀರಿ. ಅರ್ಥ ಆಯ್ತಾ? ಅದು ತಪ್ಪಾಗಲಿ ಸರಿಯಾಗಲಿ ಒಟ್ಟಿನಲ್ಲಿ ಯಾವುದೇ ಕ್ವಶನ್ ಬಿಡಕ್ಕೆ ಹೋಗಬೇಡಿ. ಸೊ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಸೊ ಎಷ್ಟು ಬರ್ತದೆ? an = 4n - 3. ಶ್ರೇಣಿ ಎನ್ನನೇ ಪದವು an = 4n - 3 ಆಗಿದೆ. ಈ ರೀತಿ ಬರ್ತದೆ ಆನ್ಸರು. 21 135 ಮತ್ತು 75ರ ಮಹಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನ ಕಂಡುಹಿಡಿದು ನಂತರ 20 ಮತ್ತು ಮಹಸ 135 75ರ ಲಸ ಕಂಡುಹಿಡಿಯಿರಿ. ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ನೀವು ಉತ್ತರ ನೋಡ್ಕೊಳ್ಳಿ. ಸೊ ಮಹಸ 20 ಮತ್ತು ಮಹಸ 15ರ ಲಸ ಎಷ್ಟು ಬರ್ತದೆ? ಮಹಸ 15 ಬತ್ತು ಮತ್ತು ಲಸ 60 ಬರ್ತದೆ. ನಂತರ 22 ಏನು ಕೇಳಿದರೆ ಪಿ ಕ್ಯೂ ಬಿಂದುಗಳ ನಡುವಿನ 10 ಮಾನಗಳಾದರೆ ವಾಯಿನ ಬೆಲೆಯನ್ನು ಕಂಡುಹಿಡಿಯಕ್ಕೆ ಕೇಳಿದರೆ ಸೊ ಇದಕ್ಕೆ 10 ಆಪ್ಷನ್ ಇರ್ತದೆ. ನಿಮಗೆ 10 ಆಪ್ಷನ್ ಇರ್ತದೆ. ಇದಕ್ಕೆ ಇಲ್ಲಿ ಕೂಡ ಸೇಮು, ಆದರೆ ಕ್ವಶನ್ ಬೇರೆ ಇರ್ತದೆ. ಇಲ್ಲಿ ಅಡುಗೆ ಕೊಟ್ಟಿದ್ದಾರೆ -1, 7 ಮತ್ತು 4, -3 ಬಿಂದುಗಳನ್ನು ಸೇರಿಸಿ ರೇಖಾಖಂಡವನ್ನು ಆಂತರಿಕವಾಗಿ 2:3 ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 2:3 ಕೊಟ್ಟಿದ್ದಾರೆ. ಎಷ್ಟಾಗ್ಬೋದು? ಸೂತ್ರ ಯಾವುದು ಗೊತ್ತಿದೆ ನಿಮಗೆ?
ಡಿ ಈಸ್ಕ್ವಲ್ ಟು ರೂಟ್ x2 ಮೈನಸ್ x1 ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಸ್ಕ್ವೇರ್. ಇದು ಸೂತ್ರ ನೆನಪಿಟ್ಕೊಳ್ಳಿ. ತುಂಬಾ ಈಸಿ ಪ್ರಶ್ನೆ ಅನ್ಕೋತೀನಿ, ಇದು ಕೂಡ ಬಿಡಿಸ್ಬೋದು. ಆಯ್ತಾ? ಸೊ ಎಷ್ಟು ಬರ್ತದೆ ನೋಡ್ಕೊಳ್ಳಿ. ನಂತರ ಅಥವಾ ಕ್ವಶನ್ ಆನ್ಸರ್ ಇದೆ ನೋಡ್ಕೊಳ್ಳಿ. ಇದು ಕೂಡ ತುಂಬಾ ಈಸಿ, ಇದು ಕೂಡ ಸೂತ್ರದ ಮೇಲೆ ಇದೆ, ಬಿಡಿಸ್ಬೋದು. ಓಕೆ, ಪಿ ಆಫ್ ಎಕ್ಸ್ ಕಮ ವೈ ಬರ್ತದೆ 1,3 ಬರ್ತದೆ. 23 ಅನ್ನು ಚಿತ್ರದಲ್ಲಿ ಸೆಕ್ ಬಿ ಮತ್ತು ಕಾಟ್ ಎಗಳ ಬೆಲೆಯನ್ನು ಕಂಡುಹಿಡಿಯಿರಿ ಕೇಳ್ಬೋದು. ಆಲ್ಮೋಸ್ಟ್ ಈ ಕ್ವಶನ್ ಕೇಳ್ತಾರೆ ನಮಗೆ. ಸೆಕ್ ಬಿ ಮತ್ತು ಕಾಟ್ ಎಗಳ ಬೆಲೆ ಕೇಳ್ತಾರೆ. ಚಿತ್ರ ನೋಡ್ಕೊಳ್ಳಿ. ನಂತರ 24 ಏನು ಕೇಳಿದ್ದಾರೆ, ವರ್ಗ ಸಮೀಕರಣ ಕೊಟ್ಟಿದ್ದಾರೆ. ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಇದಕ್ಕೆ ಅಥವಾ ಕ್ವಶನ್ ಕೊಟ್ಟಿದ್ದಾರೆ ಏನು, 2x² - 6x + 3 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲದ ಸ್ವಭಾವವನ್ನು ಬರೆಯಿರಿ. ಸ್ವಭಾವ ಬರೀಬೇಕು, ಶೋಧಕವನ್ನು ಕೂಡ ಕಂಡುಹಿಡಬೇಕು. x = -2 ಅಥವಾ x = 3/2 ಬರ್ತದೆ, 3/2 ಬರ್ತದೆ. ಅಥವಾ ಕ್ವಶನ್ಗೂ ಕೂಡ ಆನ್ಸರ್ ಇದೆ ನೋಡ್ಕೊಳ್ಳಿ. ಶೋಧಕ ನೋಡಿ, ಇದನ್ನು ಕೂಡ ಬರೀಬೇಕು. ಈ ಒಂದು ವಾಕ್ಯ ಕೂಡ ಬರೀಬೇಕು. ವರ್ಗ ಸಮೀಕರಣವು 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಇದಕ್ಕೆ 1 ಅಂಕ ಇರ್ತದೆ. ಈ ಒಂದು ವಾಕ್ಯಕ್ಕೆ 1 ಅಂಕ ಇರ್ತದೆ. ಕರೆಕ್ಟಾಗಿ ನೆನಪಿಟ್ಟುಕೊಳ್ಳಿ. ಬರೀ ಲೆಕ್ಕ ಬಿಡಿಸಿದ್ರೆ ಅಲ್ಲ, ಬರಲೇಬೇಕು, ಸ್ವಭಾವನ ಬರಲೇಬೇಕು, ನೆನಪಿಟ್ಟುಕೊಳ್ಳಿ. ನಂತರ 4th ಮೇಲೆ ಬರ್ತದೆ. 4th ಮೇಲೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸು 9 ಇರ್ತವೆ. ಟೋಟಲಾಗಿ 27 ಮಾರ್ಕ್ಸು. 3 ಮಾರ್ಕ್ಸ್ ಕ್ವಶನ್ಸು 9 ಇರ್ತವೆ, 27 ಮಾರ್ಕ್ಸು. ಈ ಕ್ವಶನ್ ಕ್ಯಾರೀಸು 3 ಮಾರ್ಕ್ಸು. ಟೋಟಲಾಗಿ 9 ಕ್ವಶನ್ ಬರಬೇಕು ನೀವು. ಅರ್ಥ ಆಯ್ತಾ? 25 ನೋಡಿ, 2 ಕುಂದಿಲ್ಲದ ದಾಳಗಳನ್ನು ಏಕಕಾಲದಲ್ಲಿ ಉಳಿಸಲಾಗಿದೆ. ಸಮನ್ವಿತ ಮೇಲೆ ಕೇಳಿದರೆ ಎ ಬಿ ಅಂತ ಕೊಡ್ತಾರೆ ನಿಮಗೆ ಕ್ವಶನ್ಗಳು. ಎ ಬಿ ಅಂತ ಕೇಳ್ತಾರೆ. ಸಮನ್ವಿತ ಮೇಲೆ ಆಲ್ಮೋಸ್ಟ್ ನಿಮಗೆ ಎ ಬಿ ಅಂತ ಕ್ವಶನ್ ಕೇಳ್ತಾರೆ. ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಕಡಿಮೆಯಾಗಿರುವ ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವ ಸಮನ್ವಿತ ಕಂಡುಹಿಡಿಯಿರಿ. ಸೊ ಈ ರೀತಿ ಬಿಡಿಸ್ಬೇಕು. ಆಲ್ಮೋಸ್ಟ್ ನಿಮ್ಮ ಸ್ಕೂಲಲ್ಲಿ ಹೇಳ್ತಾರೆ ಯಾವ್ದು ಬಿಡಿಸ್ಬೇಕಂತ ನೋಡ್ಕೊಳ್ಳಿ. ಓಕೆ, ನಂತರ 26 ನೋಡಿ, ನಿಮಗೆ ವೃತ್ತದ ಮೇಲೆ ಪ್ರಮೇಯ ಕೇಳ್ತಾರೆ. 3 ಮಾರ್ಕ್ಸ್ಗೆ ವೃತ್ತದ ಮೇಲೆ ಪ್ರಮೇಯ ಕೇಳ್ತಾರೆ, ಮತ್ತು 5 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಏನು ಕೇಳ್ತಾರೆ, ಮೇನ್ ಪ್ರಮೇಯ ಕೇಳ್ತಾರೆ. ಆ 4ರಲ್ಲಿ 1 ಮತ್ತು ವೃತ್ತದ ಮೇಲೆ ಈ ವೃತ್ತದ 2 ಪ್ರಮೇಯದಲ್ಲಿ 1 ಬಂದೇ ಬರ್ತದೆ. ಕರೆಕ್ಟ್ ನೋಡ್ಕೊಳ್ಳಿ. ಆ 2 ನೋಡ್ಕೊಂಡ್ರೆ 3 ಮಾರ್ಕ್ಸ್ ಫಿಕ್ಸ್ ನೋಡಿ. ವೃತ್ತದ ಮೇಲೆ 2 ಪ್ರಮೇಯ ನೋಡ್ಕೊಳ್ಳಿ, ಅದರಲ್ಲಿ 3 ಮಾರ್ಕ್ಸ್ ಫಿಕ್ಸ್ ಬರ್ತದೆ. 26 ಬಾಹ್ಯ ಬಿಂದುವಿನ ವೃತ್ತಕ್ಕೆ ಸ್ಪರ್ಶಿಸುವ ಉದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ. ತುಂಬಾ ಈಸಿ, ಇದನ್ನೆಲ್ಲ ನೆನಪಿಟ್ಟು ಹೋಗಬೇಕು. ನಿಮಗೆ ಚಿತ್ರಕ್ಕೂ ಮಾರ್ಕ್ಸ್ತದೆ. ಅರ್ಥ ಆಯ್ತಾ? ಚಿತ್ರಕ್ಕೆ ಮಾರ್ಕ್ಸ್ತದೆ. ಕರೆಕ್ಟಾಗಿ ಚಿತ್ರನ ಬಿಡಿಸಿ. ಓಕೆ, ಸೊ ರಚನೆ ಮೇಲೆ ಕ್ವಶನ್ ಕೇಳ್ತಾರೆ ನಿಮಗೆ. ರಚನೆ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು, ಮುಂದೆ ಹೇಳ್ತೀನಿ. ಟೋಟಲಾಗಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ಅರ್ಥ ಆಯ್ತಾ? 27 ಏನು ಕೇಳಿದ್ದಾರೆ, ಈ ವರ್ಗ ಬಹುಪದಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧ ತಾಳೆ ನೋಡಿ. ಇದಕ್ಕೂ ಕೂಡ ಇನ್ನೊಂದು ಕ್ವಶನ್ ಇರ್ತದೆ, ಉತ್ತರ ನೋಡ್ಕೊಳ್ಳಿ. ಸ್ಟೂಡೆಂಟ್ ಪಾಸ್ಮೆಟ್ ನೋಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. 28 ಇದು ಯಾವ ಕ್ವಶನು, ಇದು ಕೂಡ ಸಾಧನೆಯ ಪ್ರಶ್ನೆ. ಅದು 2 ಕೂಡ ಸಾಧನೆಯ ಪ್ರಶ್ನೆ. ಅಥವಾ ಕ್ವಶನ್ ಕೂಡ ಸಾಧನೆ ಇದೆ, 2 ಕೂಡ ಸಾಧನೆ ಪ್ರಶ್ನೆ ಇವೆ, ನೋಡ್ಕೊಳ್ಳಿ. ಸೊ 29 ನೋಡಿ, ಇದೇನು ಕೇಳಿದರೆ, ನಿರ್ದೇಶಾಂಕಗಳನ್ನು ಬಿಂದುಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ABCD ಸಮಾಂತರ ಚತುರ್ಭುಜ ಶೃಂಗಗಳಾದರೆ ಎಕ್ಸ್ ಮತ್ತು ವೈನ ಬೆಲೆ ಕೇಳಿದರೆ ಎಕ್ಸ್ ಮತ್ತು ವೈನ ಬೆಲೆ ಕಂಡುಹಿಡಬೇಕು ನೀವು. ಉತ್ತರ ಇದು ನೋಡ್ಕೊಳ್ಳಿ. ಈ ರೀತಿ ಕ್ವಶನ್ ಬಂದೇ ಬರ್ತವೆ ನಿಮಗೆ. ಅರ್ಥಾಯ್ತಾ? ಈ ರೀತಿ ಕ್ವಶನ್ ಬಂದೇ ಬರ್ತವೆ, ನೋಡ್ಕೊಳ್ಳಿ ಚೆನ್ನಾಗಿ. 30 ಏನು ಕೇಳಿದರೆ, ಸುತ್ತಳತೆಯನ್ನು ಕಂಡುಹಿಡಿಯಿರಿ ಕ್ವಶನ್ ಕೇಳಿದ್ದಾರೆ. ಓಕೆ, ಚಿತ್ರದಲ್ಲಿ ತೋರಿಸಿರುವಂತೆ ABCD ಚೌಕದಲ್ಲಿ ABC ಮತ್ತು D ಕೇಂದ್ರಗಳಾಗಿ ಇರುವಂತೆ ತ್ರಿಜ್ಯ 3.5 ಸೆಂಟಿಮೀಟರ್ ಇರುವ ವೃತ್ತದ ಕಂಸಗಳನ್ನು ಎಳೆಯಲಾಗಿದೆ. ABCD ಚೌಕದ ವಿಸ್ತೀರ್ಣ 144 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಚೌಕದೊಳಗಿನ ಕಂಸಗಳಿಂದ ರೂಪುಗೊಂಡ ಆಕಾರದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ ಕರೆಕ್ಟಾಗಿ. ಟಫ್ ಆಗ್ಬೋದು ನಿಮಗೆ. ಟಫ್ ಆಗೋ ಕ್ವಶನ್ ಲಾಸ್ಟಿಗೆ ಬಿಡಿಸಿ. ಅರ್ಥ ಆಯ್ತಾ? ಟಫ್ ಆಗಿದೆ ಅಂದಮೇಲೆ ತಪ್ಪಾದರೆ ಮಾರ್ಕ್ಸ್ಗಳು ಅಂತಲ್ಲ, ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ತದೆ. ನೋಡ್ಕೊಳ್ಳಿ, ಇಲ್ಲಿ ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ತದೆ. ಅರ್ಧ ಅಂಕ ಪ್ರತಿಯೊಂದಕ್ಕೂ ಮಾರ್ಕ್ಸ್ತದೆ. ಸೊ ನಿಮಗೆ ಎಷ್ಟು ಬರ್ತದೆ ಅಷ್ಟನ್ನ ಬಿಡಿಸಿ. ಅರ್ಥ ಆಯ್ತಾ? ಪೂರ್ತಿ ಆನ್ಸರ್ ಬರಬೇಕಂತ ಏನಿಲ್ಲ, ನಿಮಗೆ ಎಷ್ಟು ಮಾಡ್ತೀರ ಅಷ್ಟು ಸ್ಟೆಪ್ಪಿಗೆ ಮಾರ್ಕ್ಸ್ತದೆ. ಆದರೆ ಟ್ರೈ ಮಾಡಿ, ಸರಿ, ಅದಕ್ಕೆ ಟ್ರೈ ಮಾಡಿ. ಇನ್ನು 31 ನಿಮಗೆ ಸರಾಸರಿ, ಮಧ್ಯಾಂಕ, ಬಹುಲಕ ಈ 3ರಲ್ಲಿ 2 ಕೊಡ್ತಾರೆ. ಅರ್ಥ ಆಯ್ತಾ? 2 ಕೊಡ್ತಾರೆ. ಅಥವಾ ಕ್ವಶನ್ ಇರ್ತವೆ 1, ಆ 2ರಲ್ಲಿ 1 ಬರಬೇಕು. ಕರೆಕ್ಟಾಗಿ 2 ನೋಡ್ಕೊಳ್ಳಿ ನೀವು. ಆ 3ರಲ್ಲಿ ಕರೆಕ್ಟಾಗಿ 2 ನೋಡ್ಕೊಳ್ಳಿ. ಸೊ ಅದರಲ್ಲಿ ನಿಮಗೆ 2 ಕೊಡ್ತಾರೆ, 1 ಬರಬೇಕು. 3ರಲ್ಲಿ 2 ಕೊಡ್ತಾರೆ, 1 ಬರಬೇಕು, ನೆನಪಿಟ್ಕೊಳ್ಳಿ. ಈ ಕೆಳಗಿನ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯಿರಿ. ಅಥವಾ ಕ್ವಶನ್ ಕೊಟ್ಟಿದ್ದಾರೆ, ಬಹುಲಕ ಕೊಟ್ಟಿದ್ದಾರೆ. ಸರಾಸರಿ ಬಹುಲಕ ಕೊಡ್ಬೋದು, ಸರಾಸರಿ ಮಧ್ಯಾಂಕ ಕೊಡ್ಬೋದು, ಅಥವಾ ಬಹುಲಕ ಸರಾಸರಿ ಕೊಡ್ಬೋದು. ಅರ್ಥ ಆಯ್ತಾ? ಸರಾಸರಿ ಮಧ್ಯಾಂಕ, ಸರಾಸರಿ ಬಹುಲಕ ಮಧ್ಯಾಂಕ, ಈ ರೀತಿ ಒಟ್ಟಿನಲ್ಲಿ 2 ಕೊಡ್ತಾರೆ. ಅಥವಾ ಕ್ವಶನ್ ಇರ್ತದೆ, ಬಿಡಿಸ್ಬೋದು ಎಲ್ಲರೂ ಕೂಡ. ಸೂತ್ರ ಇದು ನೋಡ್ಕೊಳ್ಳಿ. ಸೂತ್ರನ ಮರಕ್ಕೆ ಹೋಗ್ಬಿಡಿ. ಸೂತ್ರ ಮರೆತರೆ ಎಲ್ಲ ಕಳ್ಕೊತೀರಾ. ಕರೆಕ್ಟಾಗಿ ಸೂತ್ರ ಬಿಟ್ಟುಕೊಳ್ಳಿ. ಸೊ ನೆನಪಾಗಿಲ್ಲ ಅಂದರೂ ಒಂದು 4-5 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ರಫ್ ಕಲ್ಲಿ ಬರ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಅವಾಗನೇ ಬರ್ತವೆ ಸೂತ್ರಗಳು ಆರಾಮಾಗಿ ಬರ್ತವೆ. ಇನ್ನು 32 ಕೂಡ ನಿಮಗೆ ಯಾವ್ದು ಕೇಳಿದರೆ ಎತ್ತರದ ಕಂಡುಹಿಡಿಯೋ ಪ್ರಶ್ನೆ. ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವು 5 ಸೆಂಟಿಮೀಟರ್ ಆಗಿದೆ. ತ್ರಿಭುಜದ ವಿಸ್ತೀರ್ಣ 150 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ. ಪಾದ ಮತ್ತು ಎತ್ತರ ಸುಳಿಗಳ ಸೇಮ ಪ್ರತಿಯೊಂದಕ್ಕೂ ಮಾಸಿರ್ತದೆ. ಇವನ್ನ ಪಾದ ಮೆಟ್ಟನ್ನು ಇವನ್ನೆಲ್ಲ ನೋಡ್ಕೊಳ್ಳಿ. ಸೊ 33 ಮೌಲಿಕರಿಸಿ ಪ್ರಶ್ನೆ ಕೇಳಿದರೆ ಇನ್ನೊಂದು ಕೊಟ್ಟಿರ್ತಾರೆ ಸಾಧಿಸಿ ಪ್ರಶ್ನೆ ಮತ್ತು ಮೌಲಿಕರಿಸಿ ಎರಡು ಕೊಟ್ಟಿರ್ತಾರೆ. ನಿಮಗೆ ಇಷ್ಟವಾದ ಪ್ರಶ್ನೆ ಬಿಡಿಸ್ಬೋದು. ಬಿಡೋಕೋಬೇಡಿ, ಟ್ರೈ ಮಾಡಿ ಒಟ್ಟಿನಲ್ಲಿ. ಸೊ ಮೊದಲು ಟಫ್ ಇರೋ ಕ್ವಶನ್ಗಳನ್ನ ಲಾಸ್ಟಿಗೆ ಇಟ್ಕೊಳ್ಳಿ. ಈಸಿ ಕ್ವಶನ್ಸ್ ಎಲ್ಲ ಬಿಡಿಸ್ಬೇಡಿ. ಆಮೇಲೆ ಯಾವೆಲ್ಲ ಟಫ್ ಅನ್ನಿಸ್ತಾವೆ ನಿಮಗೆ ಅವನ್ನ ಲಾಸ್ಟಿಗೆ ಬಿಡಿಸಿ. ಅರ್ಥ ಆಯ್ತಾ? ಸೊ ಟೈಮ್ ಇಟ್ಕೊಂಡ್ಬಿಟ್ಟು ಲಾಸ್ಟಿಗೆ ಬಿಡಿಸಿ. ನೀವು ಟಫ್ ಇರೋ ಕ್ವಶನ್ನ ಸ್ಟಾರ್ಟಿಂಗಲ್ಲಿ ಬಿಡಿಸೋಕ್ಕೆ ಸ್ಟಾರ್ಟ್ ಮಾಡಿದರೆ ಎಲ್ಲನೂ ಕಳ್ಕೊತೀರ. ಅವು ತಪ್ಪಾಗ್ತವೆ ಮತ್ತು ನಿಮಗೆ ಈಸಿ ಇರೋ ಕ್ವಶನ್ ಬಿಟ್ಟು ಬರ್ತೀರ. ಆಯ್ತು ಮಾಡ್ಕೋಬೇಡಿ. ನಿಮಗೆ ಯಾವೆಲ್ಲ ಈಸಿ ಅವ್ನು ಮೊದಲು ಬಿಡಿಸ್ಬಿಡಿ. ನಿಮ್ಮ ಕ್ವಶನ್ ಪೇಪರಲ್ಲಿ ಏನು ರೂಲ್ಸ್ ಇಲ್ಲ, ಸೀರಿಯಲ್ ಬರಬೇಕಂತ ಏನು ರೂಲ್ಸ್ ಇಲ್ಲ. ನಿಮಗೆ ಇಷ್ಟವಾದ ವಯಸ್ಸಲ್ಲಿ ಬೆಳೆಸ್ಬೋದು. ಒಟ್ಟಿನಲ್ಲಿ ಟ್ರೈ ಮಾಡಿ, ಎಲ್ಲ ಕರೆಕ್ಟಾಗಿ ಬಿಡ್ಸೋಕ್ಕೆ ಟ್ರೈ ಮಾಡಿ. ಇನ್ನು 4 ಮಾರ್ಕ್ಸು 4 ಇರ್ತವೆ. ಟೋಟಲಾಗಿ 60 ಮಾರ್ಕ್ಸು. ಪ್ರತಿಯೊಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತದೆ. 34 ನೋಡಿ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣವನ್ನು ನಕ್ಷೆ ವಿಧಾನ ಬಿಡಿಸಿ. ಪಿಕ್ಸ್ ಕೇಳ್ತಾರೆ. ಗ್ರಾಫು ನಕ್ಷೆ ವಿಧಾನ 4 ಮಾರ್ಕ್ಸಿಗೆ ಬಂದೇ ಬರ್ತದೆ. ತುಂಬಾ ಈಸಿ ಕೊಟ್ಟಿರ್ತಾರೆ ಸಮೀಕರಣ, ಏನು ಟಫ್ ಇರೋದಿಲ್ಲ. ಅರ್ಥ ಆಯ್ತಾ? ಈಸಿ ಇರ್ತದೆ, ಬಿಡಿಸ್ಬೋದು. 2x + y = 8, x + y = 6. ಉತ್ತರ ನೋಡ್ಕೊಳ್ಳಿ. ಸೊ ಪ್ರಮಾಣ ಇರಬೇಕು, x ಬರಬೇಕು, y ಬರಬೇಕು, ಇದಕ್ಕೆ ಒಂದಂಗೆ ಇರ್ತದೆ. ಓಕೆ, ನೋಡ್ಕೊಳ್ಳಿ ಈ ರೀತಿ ಬಿಡಿಸಿದ್ದಾರೆ. ಸೊ ಗ್ರಾಫಲ್ಲೇ ಟ್ರೈ ಮಾಡಿ ನೀವು. ಸೊ ಕೋಶಕ ರಚನೆಗೆ 1 + 1 ಅಂಕ ಇರ್ತದೆ. ಅರ್ಥ ಆಯ್ತಾ? ಸೊ ಪ್ರತಿ ಪಾಯಿಂಟ್ಗೆ ಮಾಸಿರ್ತದೆ. ಸೊ ಕೋಶಕ್ಕೆ ಮಾಸು, ಗ್ರಾಫ್ಗೆ ಮಾಸು, ಸ್ಕೇಲ್ಗೆ ಮಾಸು, ಈ ರೀತಿ ಮಾಸಿರ್ತವೆ ನೋಡ್ಕೊಳ್ಳಿ. ಇನ್ನು 35 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತ 32 ಆಗಿದೆ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧ ಅನುಪಾತ 7:15 ಆಗಿದ್ದರೆ ಹಾಗಾದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಸೊ ಇದಕ್ಕೆ ನಾವು ಅವಕಾಶ ಇರ್ತದೆ ನೋಡ್ಕೊಳ್ಳಿ. ಉತ್ತರ ಕೂಡ ಇವೆ ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ. ನೋಡಿ, 36 ನಿಮಗೆ ಪ್ರಬಂಧ ಕೇಳ್ತಾರೆ. ಅರ್ಥ ಆಯ್ತಾ? 2 ಪ್ರಬಂಧ ಕೊಡ್ತಾರೆ. ಆ 2ರಲ್ಲಿ ಒಂದನ್ನು ನೀವು ಬರೀಬೇಕು. ಓಕೆ, ತುಂಬಾ ಈಸಿ ಇರ್ತವೆ. 4 ಮಾರ್ಕ್ಸಲ್ಲಿ ಪ್ರಬಂಧ ಕೇಳ್ತಾರೆ. ಟೋಟಲಾಗಿ 4 ಪ್ರಬಂಧ ನೋಡ್ಕೊಳ್ಳಿ. ಆ 4ರಲ್ಲಿ 1 ಕೇಳ್ತಾರೆ. ಅರ್ಥಾತ್ 2 ಕೊಡ್ತಾರೆ, ಅದರಲ್ಲಿ 1 ಬರೀಬೇಕು. ಅವಕಾಶ ಇರ್ತದೆ. ಈ ವರ್ಷ ಬಿಡಿಸ್ಬೋದು ಎಲ್ಲರೂ ಕೂಡ. ಪಿಕ್ಸ್ ಬರ್ತದೆ ನೋಡ್ಕೊಳ್ಳಿ. ವೃತ್ತದ ಮೇಲೊಂದು ಪ್ರಮೇಯ ಜೊತೆಗೆ 4 ಪ್ರಮೇಯದಲ್ಲಿ 1 ಪ್ರಮೇಯ ಬರ್ತದೆ. ಕರೆಕ್ಟ್ ನೋಡ್ಕೊಳ್ಳಿ. ಪೈಥಾಗೋರಸ್ ಕೇಳ್ಬೋದು, ಯಾವ್ದು ಬೇಕಾದ್ರೂ ಕೇಳ್ಬೋದು. ಒಟ್ಟಿನಲ್ಲಿ 4ರಲ್ಲಿ 1 ಕೇಳ್ತಾರೆ. ಸೊ ನೋಡ್ಕೊಳ್ಳಿ. ವಿಡಿಯೋನ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ಪಾಸ್ ಮಾಡಿಟ್ಟು ಪ್ರತಿ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ನೀವು 37 ಕೂಡ ಯಾವ್ದು ಕೇಳಿದರೆ ಇದು ಕೂಡ ಸ್ವಲ್ಪ ಚಿತ್ರದ ಮೇಲೆ ಕ್ವಶನ್ ಇದೆ. ಕರೆಕ್ಟಾಗಿ ನೋಡ್ಕೋಬೇಕು. ಚಿತ್ರ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಇದು ಲೆಕ್ಕ ತಪ್ಪಾಗ್ತದೆ. ಹಾಗಂತ ಬಿಡಕ್ಕೆ ಹೋಗಬೇಡಿ. ನೀವು ಬರ್ತಿದೆಯಾ, ಟ್ರೈ ಮಾಡಿ ಬನ್ನಿ. ಪೂರ್ತಿ ಸರಿಯಾದ ಉತ್ತರ ಬೇಕಂತೇನಿಲ್ಲ. ಸ್ವಲ್ಪ ಕರೆಕ್ಟ್ ಆದ್ರೂ ಈ ಒಂದು ಪ್ರಶ್ನೆನ ಬಿಡಿಸ್ಬೋದು. ಅರ್ಥ ಆಯ್ತಾ? ನೋಡಿ, ಪ್ರತಿ ಸ್ಟೆಪ್ಪಿಗೆ ಮಾಡಿಸ್ತದೆ. ಅರ್ಥ ಆಯ್ತಾ? ಪ್ರತಿ ಸ್ಟೆಪ್ಪಿಗೆ ಅರ್ಧ ಅಂಕ ಕೊಡ್ತಾರೆ. ಒಟ್ಟಿನಲ್ಲಿ ವಿಡಿಯೋ ಲಾಸ್ಟಿಗೆ, ಎಕ್ಸಾಮ್ ಲಾಸ್ಟಿಗೆ ನೀವು ಟ್ರೈ ಮಾಡಿ. ಸುದ್ದಿ ರೀತಿ ಎಲ್ಲ ಆನ್ಸರ್ಸ್ ವಿಡಿಯೋನ ಪಾಸ್ ಮಾಡಿ ಆನ್ಸರ್ಸ್ ನೋಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ಗಳು ಶೇರ್ ಮಾಡಿ. ಯಾರು ಫ್ರೆಂಡ್ಸ್ ಇದ್ದಾರೆ ನಮಗೆ SLCಯಲ್ಲಿ ಅವ್ರಿಗೂ ಶೇರ್ ಮಾಡಿಟ್ಟು ಹೇಳಿ. ಗೊತ್ತಿರೋದು ಅವರು ಕೂಡ ಶೇರ್ ಮಾಡಿಟ್ಟು ಹೇಳಿ. ಸೊ 5 ಮಾರ್ಕ್ಸ್ ಒಂದು ಕ್ವಶನ್ ಇರ್ತದೆ. ಟೋಟಲಾಗಿ 5 ಮಾರ್ಕ್ಸು. ಒಂದು ಕ್ವಶನ್ 5 ಮಾರ್ಕ್ಸ್ ಇದ್ದೇ ಇರ್ತದೆ. 38. ಸೊ ಅವಕಾಶ ಕೊಟ್ಟಿರ್ತಾರೆ ನಿಮಗೆ. ಅರ್ಥ ಆಯ್ತಾ? ಇದು ಕೂಡ ಚಿತ್ರದ ಮೇಲೆ ಇರ್ತದೆ. ನೋಡ್ಕೊಳ್ಳಿ. ಅವಕಾಶ ಕೂಡ ಇರ್ತದೆ. ಕರೆಕ್ಟಾಗಿ ಎಲ್ಲನೂ ಅಬ್ಸರ್ವ್ ಮಾಡಿ. ಅರ್ಥ ಆಯ್ತಾ? ಪ್ರತಿ ಪಾಯಿಂಟಿಗೆ ಮಾರ್ಕ್ಸ್ ಇರ್ತದೆ. ಇಲ್ಲಿ ಕೂಡ ನೋಡ್ಕೋಬೋದು. ಸೊ ಕರೆಕ್ಟಾಗಿ ಎಲ್ಲನೂ ಬಿಡಿಸಿ. ಓಕೆ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಜೊತೆಗೆ ಡೌಟ್ ಕಮೆಂಟ್ ಮಾಡಿ. ಸೊ ನಿಮಗೆ ಈ ಒಂದು ಕ್ವಶನ್ ಪೇಪರ್ ಬಗ್ಗೆ ಡೌಟ್ ಇದೆಯಾ, ಅಥವಾ ನಿಮಗೆ ಬೇರೆ ಯಾವ ವಿಷಯಗಳು ಬೇಕು ಆಮೇಲೆ ಕಮೆಂಟ್ ಮಾಡಿ. ಈಗಾಗಲೇ ಚಾನಲ್ನಲ್ಲಿ ಪಾಸ್ ಇರ್ತದೆ, ಸ್ಕೋರ್ ಇರ್ತವೆ. ತಪ್ಪು ಓದ್ಕೊಳ್ಳಿ, ಆರಾಮಾಗಿ ಪಾಸ್ ಆಗ್ತೀರಾ ಮತ್ತು ಸ್ಕೋರ್ ಕೂಡ ಮಾಡ್ಕೋತೀರಾ. ತಪ್ಪು ನೋಡ್ಕೊಳ್ಳಿ, ಚಾನಲ್ ಇರ್ತವೆ. ಪ್ರತಿಯೊಂದನ್ನು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಸೊ ಗ್ರೂಪಿಗೆ ಜಾಯ್ನ್ ಆಗಿ PDF ಶೇರ್ ಮಾಡ್ತೇವೆ. ಯಾವ ಗ್ರೂಪು? ನಮ್ಮೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು. ಅಲ್ಲಿ ಜಾಯ್ನ್ ಆಗಿ ನಿಮಗೆ ಡೈರೆಕ್ಟಾಗಿ PDF ಸಿಗ್ತವೆ. ಓಕೆ, ಥ್ಯಾಂಕ್ ಯು ಸೊ ಮಚ್.